ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಓಡ್ ಆನ್ ದ ಡೆತ್ ಆಫ್ ಎ ಫೇವರೆಟ್ ಕ್ಯಾಟ್ ಡ್ರೌನ್ಡ್ ಇನ್ ಎ ಟಬ್ ಆಫ್ ಗೋಲ್ಡ್ ಫಿಶಸ್, ಥಾಮಸ್ ಗ್ರೇ ಅವರ ಈ ಒಂದು ಪದ್ಯದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನನ್ನು ನೋಡ್ತಾ ಸಾಗೋಣ. ಇಲ್ಲಿ ಒಂದು ಫೇವರೆಟ್ ಕ್ಯಾಟ್ ಡೆತ್ ಸತ್ತಿದೆ. ಅದು ಎಲ್ಲಿ ಸತ್ತಿದೆ ಅಂದರೆ ಡ್ರೌನ್ಡ್ ಇನ್ ಎ ಟಬ್ ಆಫ್ ಗೋಲ್ಡ್ ಫಿಶಸ್, ಚಿನ್ನದ ಮೀನುಗಳಿದ್ದಂತಹ ಒಂದು ಟಬ್ನಲ್ಲಿ ಬಿದ್ದು ಸತ್ತಿದೆ. ಆ ಒಂದು ಸಾವಿನ ಆ ಬೆಕ್ಕನ್ನು ಹಗಲಿದ ಕ್ಷಣಗಳನ್ನು, ಆ ಒಂದು ಗೋಲ್ಡ್ ಫಿಶಸ್ ತುಂಬಿರ್ತಕ್ಕಂತಹ ಆ ಟಬ್, ಆ ಒಂದು ಸ್ಥಿತಿಯನ್ನು ಕುರಿತು ಈ ಪದ್ಯದಲ್ಲಿ ಅವರು ತಿಳಿಸ್ತಾ ಹೋಗಿದ್ದಾರೆ. ಈಗ ಲೈನ್ ಬೈ ಲೈನ್ ಅದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ವಾಸ್ ಆನ್ ಎ ಲಾಫ್ಟಿ ವೇಸ್ ಸೈಡ್ ವೇರ್ ಚೀನಾಸ್ ಗೇಯೆಸ್ಟ್ ಆರ್ಟ್ ಹ್ಯಾಡ್ ಡೈಡ್, ದ ಅಜೂರ್ ಫ್ಲವರ್ಸ್ ದಟ್ ಬ್ಲೋ ಡ್ಯೂಮರೆಸ್ಟ್ ಆಫ್ ದಿ ಟಾಬಿ ಕೈಂಡ್, ದ ಪೆನ್ಸಿವ್ ಸೆಲಿಮಾ ರಿಕ್ಲೈನ್ಡ್ ಗೇಜ್ಡ್ ಆನ್ ದ ಲೇಕ್ ಬಿಲೋ. ಇಲ್ಲಿ ಆ ಒಂದು ಬೆಕ್ಕು ಎಲ್ಲಿ ಕುಳಿತಿದೆ ಅಂತಕ್ಕಂಥದ್ದನ್ನ ಮೊದಲು ಹೇಳ್ತಾ ಇದ್ದಾರೆ. ಆನ್ ಎ ಲಾಫ್ಟಿ ವಾಸ್ ಟೈಡ್. ನೋಡಿ, ಅಲ್ಲಿ ಆ ಬೆಕ್ಕು ಒಂದು ಎತ್ತರದ ಸ್ಥಳದಲ್ಲಿಟ್ಟಿರ್ತಕ್ಕಂಥ ಒಂದು ವಾಸ್, ಒಂದು ಹೂಜಿಯ ಪಕ್ಕದಲ್ಲಿ ಅದು ಕುಳಿತುಕೊಂಡಿದೆ. ವೇರ್ ಚೈನಾಸ್ ಗೇಸ್ಟ್ ಆರ್ಟ್ ಹ್ಯಾಡ್ ಡೈಡ್. ಆ ಹೂಜಿ, ಆ ಒಂದು ಇರ್ತಕ್ಕಂತಹ ವಾಸ್ಗೆ ಏನು ಮಾಡಿದ್ದಾರೆ, ಚೀನಾದ ಒಂದು ಕಲೆ ಆರ್ಟನ್ನು ಬಳಸಿ ಬಣ್ಣ ಬಣ್ಣಗಳಿಂದ ಅದನ್ನು ಸುಂದರವಾಗಿ ಇಟ್ಟಿದ್ದಾರೆ. ಇದು ಅಲ್ಲಿರ್ತಕ್ಕಂಥ ಮನೆಯ ಶ್ರೀಮಂತಿಕೆ ಮತ್ತು ಅಲಂಕಾರಿಕತೆಯನ್ನು ಹೇಳುತ್ತೆ. ದ ಹಜೂರ್ ಫ್ಲವರ್ಸ್ ದಟ್ ಬ್ಲೋ, ಅಲ್ಲಿ ನೀಲಿ ಬಣ್ಣದ ಹೂಗಳಿಂದ ಅದನ್ನು ಅಲಂಕರಿಸಲ್ಪಟ್ಟಿದ್ದು, ಅದು ಶಾಂತಿಯುತವಾಗಿದೆ. ಬೆಕ್ಕು ಆ ಬೆಕ್ಕಿನ ಪಟ್ಟಿ ಅಂದರೆ ಆ ಬೆಕ್ಕು ಸೌಮ್ಯ ಸ್ವಭಾವವನ್ನು ಅದು ಸೂಚಿಸ್ತಾ ಇದೆ. ಮೂರನೇ ಸಾಲ ಡ್ಯೂಮರೆಸ್ಟ್ ಆಫ್ ದ ಟ್ಯಾಬಿ ಕೈಂಡ್, ಅದೊಂದು ಪಟ್ಟೆ ಬೆಕ್ಕಾಗಿತ್ತು. ದ ಪೆನ್ಸಿವ್ ಸೆಲಿಮಾ ರಿಕ್ಲೈನ್ಡ್, ಸೆಲಿಮಾ ಎಂಬ ಆ ಬೆಕ್ಕಿನ ಹೆಸರು. ಆ ಸೆಲಿಮಾ ಬೆಕ್ಕು ಆಲೋಚನೆಯಲ್ಲಿ ಮಗ್ನವಾಗಿ ಕುಳಿತಿದೆ. ಮತ್ತು ಗೇಜ್ಡ್ ಆನ್ ದ ಲೇಕ್ ಬಿಲೋ, ಆಲೋಚನೆಯಲ್ಲಿ ಮಗ್ನವಾಗಿ ಕುಳಿತಿರ್ತಕ್ಕಂಥದ್ದು. ಆ ಬೆಕ್ಕು ಅಲ್ಲೇ ಇದ್ದಂತಹ ಒಂದು ಸರೋವರವನ್ನು ನೋಡ್ತಾ ಇತ್ತು. ಬೆಕ್ಕು ತನ್ನ ಸುತ್ತಲಿನ ಪರಿಸರವನ್ನು ಅದು ಗಮನಿಸ್ತಾ ಇತ್ತು. ಹರ್ ಕಾನ್ಶಿಯಸ್ ಟೈಲ್ ಹರ್ ಜಾಯ್ ಡಿಕ್ಲೇರ್ಡ್, ದ ಫೇರ್ ರೌಂಡ್ ಫೇಸ್ ದ ಸ್ನೋವಿ ಬಿಯರ್ಡ್. ನೋಡಿ, ಇಲ್ಲಿ ಅದು ಆ ಬೆಕ್ಕು ತನ್ನ ಬಾಲವನ್ನು ಅಲ್ಲಾಡಿಸಿದ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇತ್ತು. ಆ ಬೆಕ್ಕು ತುಂಬ ಸಂತೋಷವಾಗಿತ್ತು. ಮತ್ತು ಅದರ ಮುಖ ದುಂಡಗಿದ್ದು ಅದು ಒಂದು ಹಿಮದಂತೆ ಬಿಳಿಯಾದ ಗಡ್ಡವನ್ನು ಹೊಂದಿತ್ತು. ಇಲ್ಲಿ ಬೆಕ್ಕಿನ ಸೌಂದರ್ಯದ ಬಗ್ಗೆ ಹೇಳ್ತಾ ಇದ್ದಾರೆ. ದ ವೆಲ್ವೆಟ್ ಆಫ್ ಹರ್ ಪಾವ್ಸ್ ಹರ್ ಕೋಟ್ ದಟ್ ದ ಟಾರ್ಟೈಸ್ ವೈಸ್. ನೋಡಿ, ಆ ಬೆಕ್ಕಿನ ಆ ಒಂದು ಪಾವ್ಸ್, ಕಾಲುಗಳು, ಅದರ ಪಂಜ ತುಂಬ ಮೃದುವಾಗಿ ಮತ್ತು ಕೋಮಲವಾಗಿತ್ತು. ಮತ್ತು ಅದರ ಮೈ ಬಣ್ಣ ಆಮೆಯ ಚಿಪ್ಪಿನ ಬಣ್ಣವನ್ನು ಹೋಲ್ತಾ ಇತ್ತು. ಹರ್ ಇಯರ್ಸ್ ಆಫ್ ಜೆಟ್ ಆ್ಯಂಡ್ ಎಮರ್ಲ್ಡ್ ಐಸ್ ಶಿ ಸಾ ಆ್ಯಂಡ್ ಪರ್ಡ್ ಅಪ್ಲಾಸ್. ಆ ಬೆಕ್ಕಿನ ಒಂದು ಕಣ್ಣುಗಳು ಹೇಗಿತ್ತಪ್ಪ ಅಂದರೆ ಒಂದು ಪಚ್ಚೆಯಂತೆ ಹಸಿರಾಗಿದ್ದವು. ಅವು ಒಂದು ಹವಳಗಳಂತೆ ಹೊಳಿತಾ ಇತ್ತು ಆ ಬೆಕ್ಕಿನ ಕಣ್ಣುಗಳು. ಮತ್ತು ಆ ಬೆಕ್ಕು ತನ್ನನ್ನು ತಾನೇ ನೋಡಿಕೊಂಡು ಏನೋ ಹೇಳ್ಕೊಳ್ತಾ ಇತ್ತು. ಬೆಕ್ಕು ತನ್ನ ಸೌಂದರ್ಯವನ್ನು ತಾನೇ ಮೆಚ್ಚಿಕೊಳ್ತಾ ಇತ್ತು ಅಂತ ಹೇಳ್ತಾರೆ. ಇನ್ನು ಮುಂದಿನ ಸಾಲುಗಳಿಗೆ ಬಂದಾಗ, ಸ್ಟಿಲ್ ಹ್ಯಾಡ್ ಶಿ ಗೇಜ್ಡ್ ಬಟ್ ಮಿಡೆಸ್ಟ್ ದ ಟೈಡ್, ಟು ಏಂಜಲ್ ಫಾರ್ಮ್ ವರ್ ಸೀನ್ ಟು ಗ್ಲೈಡ್, ದ ಗೆನಿ ಆಫ್ ದ ಸ್ಟ್ರೀಮ್ ದೇರ್ ಸ್ಕೇಲಿ ಆರ್ಮರ್ಸ್ ಟೈರಿಯನ್ ಹ್ಯೂ. ಇಲ್ಲಿ ಹೇಳ್ತಾ ಇದ್ದಾರೆ, ಆ ಬೆಕ್ಕು ನೋಡುತ್ತಲೇ ಇರಬೇಕಾದ್ರೆ ಆ ನೀರಿನ ಅಲೆಗಳ ನಡುವೆ ಏನನ್ನೂ ನೋಡ್ತು ಅಂತ. ಆ ಶಾಂತವಾಗಿದ್ದಂಥ ಬೆಕ್ಕಿಗೆ ಅಲ್ಲೇನೋ ಕಾಣಿಸ್ತು ಆ ನೀರಿನ ಒಂದು ಅಲೆಗಳಲ್ಲಿ. ಟೂ ಆ್ಯಂಗಲ್ ಫಾರ್ಮ್ಸ್ ವರ್ ಸೀನ್ ಟು ಗ್ಲೈಡ್, ಇಬ್ಬರು ದೇವತೆಯ ರೂಪಗಳಂತೆ, ದೇವತೆಗಳಂತೆ, ಆಕೃತಿಗಳಂತೆ ಆ ನೀರಿನಲ್ಲಿ ಚಲಿಸೋದು ಕಂಡಿತು ಅಂತ. ಇಲ್ಲಿ ಮೀನುಗಳನ್ನು ದೇವತೆಗಳ ಚಿತ್ರಕ್ಕೆ ಹೋಲಿಸಲಾಗಿದೆ. ಅದು ಬೆಕ್ಕಿಗೆ ಅವು ತುಂಬ ಆಕರ್ಷಿತವಾಗಿ ಕಾಣಿಸ್ತು. ದ ಗೆನಿ ಆಫ್ ದ ಸ್ಟ್ರೀಮ್, ಅವು ನದಿಯ ದೇವತೆಗಳಾಗಿದ್ದು, ಮೀನುಗಳಿಗೆ ದೇವತೆಗಳ ಒಂದು ಸ್ಥಾನವನ್ನು ನೀಡಿದರೆ ಆ ಒಂದು ನದಿಯ ಅವು ಆಗಿದ್ದವು. ದೇರ್ ಸ್ಕೇಲಿ ಆರ್ಮರ್ ಟೈರನಿ ಹ್ಯೂ, ಅವುಗಳ ಚರ್ಮವು ನೇರಳೆ ಬಣ್ಣದಲ್ಲಿತ್ತು. ಆ ಮೀನುಗಳ ಬಣ್ಣ ಅದು ತುಂಬ ಹೊಳಪಾಗಿತ್ತು ಅಂತ ಹೇಳ್ತಾರೆ. ಥ್ರೂ ರಿಚೆಸ್ಟ್ ಪರ್ಪಲ್ ಟು ದ ವ್ಯೂ ಬೆಟ್ ರೈಟ್ ಎ ಗೋಲ್ಡನ್ ಗ್ಲೀಮ್. ಆ ನೇರಳೆ ಬಣ್ಣವು ಕಣ್ಣಿಗೆ ತುಂಬ ಹೊಳಪಾಗಿ ಕಾಣ್ತಾ ಇತ್ತು, ತುಂಬ ರಿಚೆಸ್ಟ್ ಆಗಿ ಕಾಣ್ತಾ ಇತ್ತು. ಆ ಮೀನುಗಳ ಬಣ್ಣ ತುಂಬ ಆಕರ್ಷಿತವಾಗಿತ್ತು. ಮತ್ತು
ಅವುಗಳ ಬಣ್ಣವು ಚಿನ್ನದಂತೆ ಹೊಳಿತಾ ಇತ್ತು. ಆ ಮೀನುಗಳು ಬೆಕ್ಕಿಗೆ ಬಹಳ ಬೆಲೆ ಬಾಳುವಂತೆ ಕಾಣ್ತಾ ಇತ್ತು. ನಂತರ ಹೇಳ್ತಾರೆ, ದ ಹ್ಯಾಪ್ಲೆಸ್ ನಿಂಪ್ ವಿತ್ ವಂಡರ್ ಸಾ ಎ ವಿಸ್ಕರ್ ಫಸ್ಟ್ ಆ್ಯಂಡ್ ದೆನ್ ಎ ಕ್ಲಾ. ಆ ಬೆಕ್ಕು ದುರದೃಷ್ಟಕರ. ಆ ಬೆಕ್ಕು ಏನು ಮಾಡ್ತು, ಅದನ್ನು ಆಶ್ಚರ್ಯದಿಂದ ನೋಡ್ತಾ ಇತ್ತು. ಬೆಕ್ಕಿಗೆ ತುಂಬ ಕುತೂಹಲ ಆಯಿತು. ಅವು ಆ ಮೀನುಗಳು ಬೆಕ್ಕನ್ನು ತುಂಬ ಆಕರ್ಷಿಸಿತ್ತು. ಎ ವಿಸ್ಕರ್ ಫಸ್ಟ್ ಆ್ಯಂಡ್ ದೆನ್ ಎ ಕ್ಲಾ. ಆ ಬೆಕ್ಕು ಆ ಮೀನುಗಳನ್ನು ಹಿಡಿಯಲು ಮೊದಲು ತನ್ನ ಮೀಸೆ ಮತ್ತು ಪಂಜವನ್ನು ಚಾಚಿತು. ಇಲ್ಲಿ ಬೆಕ್ಕು ಆ ಮೀನನ್ನು ಹಿಡಿಯೋದಕ್ಕೆ ಮಾಡ್ತಕ್ಕಂಥ ಪ್ರಯತ್ನಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ವಿತ್ ಮೆನಿ ಆ್ಯನ್ ಆರ್ಡೆಂಟ್ ವಿಶ್ ಶಿ ಸ್ಟ್ರೆಚ್ಡ್ ಇನ್ ವೇನ್ ಟು ರೀಚ್ ದ ಪ್ರೈಸ್. ಇಲ್ಲಿ ಬೆಕ್ಕು ಮೀನುಗಳನ್ನು ಪಡೆಯಲು ಅದನ್ನ ಏನೇನೋ ಮಾಡಿ ಅದನ್ನ ಪಡೀಲೇಬೇಕು ಅಂತ ಇಷ್ಟಪಡ್ತು. ಆ ಬೆಕ್ಕಿಗೆ ಒಂದು ಬಯಕೆ ಅಂತಕ್ಕಂಥದ್ದು ಸ್ಟಾರ್ಟ್ ಆಯಿತು. ಶಿ ಸ್ಟ್ರೆಚ್ಡ್ ಇನ್ ವೇನ್ ಆ್ಯಂಡ್ ಟು ರೀಚ್ ದ ಪ್ರೈಸ್. ಆ ಬೆಕ್ಕು ಮೀನುಗಳನ್ನು ಹಿಡಿಯಲು ಮಾಡಿದಂತಹ ಪ್ರಯತ್ನ ಎಲ್ಲ ವ್ಯರ್ಥವಾಯಿತು. ಆ ಪ್ರೈಸ್ ಅಂದರೆ ಆ ಮೀನುಗಳನ್ನು ಹಿಡಿಯೋದಕ್ಕೆ ಅದು ಏನು ಪ್ರಯತ್ನ ಪಡ್ತು ಅದೆಲ್ಲ ವಿಫಲ ಆಯಿತು. ವಾಟ್ ಫೀಮೇಲ್ ಆರ್ಟ್ ಕೆನ್ ಗೋಲ್ಡ್ ಡೆಸ್ಪೈಸ್, ವಾಟ್ ಕ್ಯಾಟ್ಸ್ ಅವರ್ಸ್ ಟು ಫಿಶ್. ನೋಡಿ, ಇಲ್ಲಿ ಯಾವ ಸ್ತ್ರೀಯು ತನಗೆ ಚಿನ್ನವನ್ನು ಬೇಡ ಅಂತ ಅನ್ನೋಲ್ಲ. ಇದು ಕೇವಲ ಬೆಕ್ಕಿನ ಆಸೆಯಲ್ಲ, ಸ್ತ್ರೀಯರ ಆಸೆಯನ್ನು ಕೂಡ ಸೂಚಿಸ್ತಾ ಇದೆ. ಚಿನ್ನದ ಮೇಲಿನ ವ್ಯಾಮೋಹವನ್ನು ಈ ಸಾಲು ಹೇಳ್ತಾ ಇದೆ. ವಾಟ್ ಕ್ಯಾಟ್ಸ್ ಅವರ್ಸ್ ಟು ಫಿಶ್. ಯಾವ ಬೆಕ್ಕು ಮೀನುಗಳನ್ನು ಬೇಡ ಅಂತದ್ದು ಹೇಳಿ. ಬೆಕ್ಕಿನ ಒಂದು ಮೊದಲ ಆಸೆ ಮೀನನ್ನು ಕಂಡ್ರೆ ಅದನ್ನ ತಿನ್ನೋದೇ ಆಗಿರುತ್ತೆ. ಆ ಯಾವುದೇ ಬೆಕ್ಕು ಅದನ್ನು ಬೇಡ ಅನ್ನಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಪ್ರೀಸಂಪ್ಟಪಸ್ ಮೇಡ್ ವಿತ್ ಲುಕ್ಸ್ ಇಂಟೆಂಟ್, ಅಗೇನ್ ಶಿ ಸ್ಟ್ರೆಚ್ಡ್, ಅಗೇನ್ ಶಿ ಬೆಂಟ್, ನಾರ್ ನ್ಯೂ ದ ಗಲ್ಪ್ ಬಿಟ್ವೀನ್. ನೋಡಿ, ಇಲ್ಲಿ ಬೆಕ್ಕೇನಾಯಿತು, ಇದು ಒಂದು ವರ್ತನೆ. ಪ್ರೀ ಸಂಪ್ಟುಯಸ್ ಮೈಡ್ ಅಂದರೆ ಒಂದು ಬೆಕ್ಕು ಇಲ್ಲಿ ದುಡುಕಿನ ವರ್ತನೆಯನ್ನು ತೋರಿಸ್ತಾ ಇದೆ. ಮತ್ತು ವಿತ್ ಲುಕ್ಸ್ ಇಂಟೆಂಟ್, ಆ ಬೆಕ್ಕು ಗುರಿಯಿಟ್ಟು ನೋಡ್ತಾ ಇತ್ತು. ಆ ಬೆಕ್ಕು ಆ ಮೀನನ್ನು ಹಿಡಿಯೋದಕ್ಕೆ ತುಂಬ ಗುರಿಯಿಟ್ಟು ನೋಡ್ತಾ ಇತ್ತು. ಅಗೇನ್ ಶಿ ಸ್ಟ್ರೆಚ್ಡ್, ಅಗೇನ್ ಶಿ ಬೆಂಟ್. ಮತ್ತೆ ಮೀನುಗಳನ್ನು ಹಿಡಿಯತಕ್ಕಂಥ ಪ್ರಯತ್ನ ಆ ಬೆಕ್ಕು ಮಾಡ್ತಾನೆ ಇತ್ತು. ನಾರ್ ನ್ಯೂ ದ ಗಲ್ಪ್ ಬಿಟ್ವೀನ್. ಬೆಕ್ಕಿಗೆ ತನಗೆ ಮೀನುಗಳು ಇರುವ ಎಷ್ಟು ಅಂತರದಲ್ಲಿ ಎಷ್ಟು ದೂರದಲ್ಲಿದೆ ಅನ್ನೋದು ಅದಕ್ಕೆ ಗೊತ್ತಾಗಲೇ ಇಲ್ಲ. ಅದನ್ನ ಪಡಿತಕ್ಕಂಥ ಪ್ರಯತ್ನ ಮಾಡ್ತಾನೆ ಇತ್ತು ಅಂತ ಹೇಳ್ತಾರೆ. ಮ್ಯಾಗ್ನಿಫಿಷೆಂಟ್ ಫೇಟ್ sat by and smiled, the slippery verge her feet beguiled, she tumbled headlong in. ನೋಡಿ, ಇಲ್ಲಿ ಆ ಬೆಕ್ಕಿನ ಬಗ್ಗೆ ಹೇಳ್ತಾ ಇದ್ದಾರೆ. ಒಂದು ದುರದೃಷ್ಟ ಅನ್ನೋದು ಅದಕ್ಕೆ ಅಲ್ಲೇ ಕಾಯ್ತಾ ಇತ್ತು, ಆ ಬೆಕ್ಕಿನ ಪಕ್ಕದಲ್ಲೇ ಇರ್ತಾ ಇತ್ತು. ಅದು ಆ ದುರದೃಷ್ಟ ಈಗ ತನ್ನ ಚಾನ್ಸ್ ಬಂತು ಅಂತ ಅಂದುಕೊಳ್ತು. ಅದೇನು ಮಾಡ್ತು, ಆ ಜಾರುವ ಅಂಚಿನಿಂದ ಆ ಬೆಕ್ಕು ಬಿದ್ದೋಯ್ತು. ಆ ಬೆಕ್ಕಿನ ಒಂದು ದುರಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಒಂದು ಸ್ಲಿಪ್ಪರಿ ವರ್ಜಿನಿಂದ ಆರ್ ಫೀಟ್ ಬಿಗಲ್ಡ್, ಅದು ಜಾರಿತು, ಆ ಬೆಕ್ಕು ಅಲ್ಲಿ ಬಿದ್ದೋಗಿದೆ. ಶಿ ಟಂಬಲ್ಡ್ ಹೆಡ್ ಲಾಂಗ್ ಇನ್. ಆ ಬೆಕ್ಕು ನೀರಿನ ಆ ತೊಟ್ಟಿ ಒಳಗಡೆ ತಲೆ ಕೆಳಗಾಗಿ ಬಿದ್ದಿದೆ. ಇಲ್ಲಿ ಆ ಬೆಕ್ಕು ನೀರಿನೊಳಗೆ ಬಿದ್ದೋಯ್ತು ಅಂತಕ್ಕಂಥ ಅಂತ್ಯವನ್ನು ಹೇಳ್ತಾ ಇದ್ದಾರೆ. 8 times ಎಮರ್ಜಿಂಗ್ ಫ್ರಮ್ ದ ಫ್ಲಡ್, ಶಿ ಮ್ಯೂಡ್ ಟು ಎವರಿ ವಾಟರ್ ಗಾಡ್. ಇಲ್ಲಿ ಬೆಕ್ಕು 8 ಬಾರಿ ನೀರಿನಿಂದ ಹೊರಗಡೆ ಬರೋದಕ್ಕೆ ಪ್ರಯತ್ನ ಪಡ್ತು. ತುಂಬ ಹೋರಾಟ ಮಾಡ್ತಾ ಅದು ಹೊರಗಡೆ ಬರೋದಕ್ಕೆ. ಆದರೆ ಆ ನೀರಿನ ದೇವರಿಗೂ ಸಹ ಅದು ಮೊರೆ ಇಡ್ತು. ಬೆಕ್ಕು ಸಹಾಯಕ್ಕಾಗಿ ದೇವರನ್ನು ಸಹ ಬೇಡ್ಕೊಡ್ತು, ಆದರೆ ಅದರ ಕೈಯಲ್ಲಿ ಆಗಲಿಲ್ಲ. ಇಲ್ಲಿ ಬೆಕ್ಕಿನ ಅಸಹಾಯಕತೆಯ ಬಗ್ಗೆ ಈ ಸಾಲು ಹೇಳುತ್ತೆ. ಸಮ್ ಸ್ಪೀಡಿ ಏಡ್ ಟು ಸೆಂಡ್, ನೋ ಡಾಲ್ಫಿನ್ ಕೇಮ್, ನೋ ನೆರಿಯಡ್ ಸ್ಟಿರ್ಡ್. ಇಲ್ಲಿ ಯಾರಾದರೂ ಬೇಗ ಸಹಾಯಕ್ಕೆ ಬರಬಹುದು ಅಂತ, ಇಲ್ಲಿ ಬೇಗ ಯಾರಾದರೂ ಸಹಾಯಕ್ಕೆ ಬರಲಿ ಅಂತ ಆ ಬೆಕ್ಕು ಬೇಡ್ಕೊಳ್ತು. ತುಂಬ ನಿರೀಕ್ಷೆಯಲ್ಲಿತ್ತು. ಯಾರ ನಿರೀಕ್ಷೆಯಲ್ಲಿತ್ತು ಅಂದರೆ ಅಲ್ಲಿ ಡಾಲ್ಫಿನ್ ಬರ್ಬೋದು ಅಂದ್ಕೊಳ್ತು. ಆದರೆ ನೋ ಡಾಲ್ಫಿನ್ ಕೇಮ್, ಯಾವುದೇ ಡಾಲ್ಫಿನ್ ಬರಲಿಲ್ಲ. ನೋ ನೆರಿಯಡ್ ಸ್ಟಿರ್ಡ್, ಆದರೆ ಯಾವ ಜಲದೇವತೆಯೂ ಸಹ ಆ ಬೆಕ್ಕಿನ ಸಹಾಯಕ್ಕೆ ಬರಲಿಲ್ಲ. ನಾರ್ ಕ್ರೂಯಲ್ ಟಾಮ್ ನಾರ್ ಸೂಸನ್ ಹರ್ಡ್, ಎ ಫೇವ್ರೇಟ್ ಹ್ಯಾಸ್ ನೋ ಫ್ರೆಂಡ್. ಇಲ್ಲಿ ಆ ಬೆಕ್ಕಿನ ಒಂದು ಅಳಲನ್ನು ಟಾಮ್ ಆಗಲಿ ಸೂಸನ್ ಆಗಲಿ ಆ ಮನುಷ್ಯರು ಸಹ ಸಹಾಯಕ್ಕೆ ಬರಲಿಲ್ಲ. ಯಾರು ಮನುಷ್ಯರು ಕೂಡ ಆ ಬೆಕ್ಕನ್ನು ನೀರಿನಲ್ಲಿ ಬಿದ್ದಿರೋದನ್ನ ನೋಡಲಿಲ್ಲ. ಎ ಫೇವ್ರೇಟ್ ಹ್ಯಾಸ್ ನೋ ಫ್ರೆಂಡ್. ಇಲ್ಲಿ ಪ್ರೀತಿ ಪಾತ್ರರಿಗೆ ಕಷ್ಟ ಕಾಲಕ್ಕೆ ಸಹಾಯ ಮಾಡೋರು ಯಾರೂ ಇರಲಿಲ್ಲ. ಫ್ರಮ್ ಹೆನ್ಸ್ ಎ ಬ್ಯೂಟೀಸ್ ಅನ್ಡಿಸೀವ್ಡ್, ನೋ ಒನ್
ಫಾಲ್ಸ್ ಸ್ಟೆಪ್ ಇನ್ ನಿಯರ್ ರಿಟ್ರೀವ್ಡ್. ನೋಡಿ, ಇಲ್ಲಿ ಸೌಂದರ್ಯವತಿಯರೇ ಇದರಿಂದ ನೀವು ಕಲೀರಿ, ಮೋಸ ಹೋಗಬೇಡಿ ಅಂತ ಹೇಳ್ತಾ ಇದ್ದಾರೆ. ಎಚ್ಚರರಾಗಿರಿ. ಹೆನ್ಸ್ ಎ ಬ್ಯೂಟೀಸ್ ಅನ್ಡಿಸೀವ್ಡ್ ಮೀನ್ಸ್ ಸೌಂದರ್ಯವತಿಯರೇ ನೀವು ಎಚ್ಚರವಾಗಿರಿ, ಮೋಸ ಹೋಗಬೇಡಿ. ಒಂದು ಸಾರಿ ತಪ್ಪು ಮಾಡಿದರೆ ಅದನ್ನು ಸರಿಪಡಿಸಲು ಸಾಧ್ಯ ಇಲ್ಲ. ಒನ್ ಫಾಲ್ಸ್ ಸ್ಟೆಪ್ ಈಸ್ ನೆವರ್ ರಿಟ್ರೀವ್ಡ್. ಒಂದು ಸರಿ ನೀವು ತಪ್ಪು ಮಾಡಿದರೆ ಮತ್ತೆ ಅದನ್ನು ಸರಿಪಡಿಸೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನೀವು ತುಂಬ ಎಚ್ಚರರಾಗಿರಿ. ಆ್ಯಂಡ್ ಬಿ ವಿತ್ ಕಾಷನ್ ಬೋಲ್ಡ್. ಎಚ್ಚರಿಕೆಯಿಂದ ಇರಿ, ನೀವು ತುಂಬ ಧೈರ್ಯವಾಗಿರಿ ಅಂತಕ್ಕಂಥದ್ದನ್ನು ಹೇಳ್ತಾರೆ. ನಾಟ್ ಆಲ್ ದಟ್ ಟೆಂಪ್ಟ್ಸ್ ಯುವರ್ ವ್ಯಾಂಡರಿಂಗ್ ಐಸ್ ಆ್ಯಂಡ್ ಹೀಡ್ಲೆಸ್ ಆರ್ಟ್ಸ್ ಈಸ್ ಲವ್ಫುಲ್ ಪ್ರೈಸ್ ನಾರ್ ಆಲ್ ದಟ್ ಗ್ಲಿಟರ್ಸ್ ಗೋಲ್ಡ್. ನೋಡಿ, ಇಲ್ಲಿ ಕೊನೆಯ ಸಾಲಲ್ಲಿ ಹೇಳ್ತಾ ಇದ್ದಾರೆ, ತುಂಬ ಎಚ್ಚರಿಕೆಯಿಂದ ಇರಿ. ನಾಟ್ ಆಲ್ ದ ಟೆಂಪ್ಟ್ಸ್ ಯುವರ್ ವ್ಯಾಂಡರಿಂಗ್ ಐಸ್. ನಿಮ್ಮ ಕಣ್ಣುಗಳನ್ನು ಟೆಂಪ್ಟ್ ಮಾಡಿ ನಿಮಗೆ ಆಸೆಯನ್ನು ಹುಟ್ಟಿಸ್ತಕ್ಕಂತಹ ಯಾವುದೇ ಒಂದು ವಸ್ತು ಆಗಿರಲಿ, ಯಾವುದೇ ವಿಷಯದ ಬಗ್ಗೆ ನೀವು ತುಂಬ ಎಚ್ಚರರಾಗಿರಿ. ಆ್ಯಂಡ್ ಹೀಡ್ಲೆಸ್ ಆರ್ಟ್ಸ್ ಈಸ್ ಲವ್ಫುಲ್ ಪ್ರೈಸ್. ಬೇಜವಾಬ್ದಾರಿಯಿಂದ, ಹೀಡ್ಲೆಸ್ ಆರ್ಟ್ಸ್ ಬೇಜವಾಬ್ದಾರಿ ತುಂಬಿರ್ತಕ್ಕಂಥ ಹೃದಯಗಳು, ಮತ್ತು ಲವ್ಫುಲ್ ಪ್ರೈಸ್ ಅದು ಯಾವುದೇ ರೀತಿಯ ಒಂದು ಲವ್ಫುಲ್ ಪ್ರೈಸ್, ಒಂದು ನಿಮಗೆ ಬಹುಮಾನವಲ್ಲ. ಆ ಬೇಜವಾಬ್ದಾರಿ ಅಂತ ತೋರ್ತಕ್ಕಂತಹದ್ದು ಯಾವುದು ನಿಮಗೆ ಒಂದು ಲವ್ಫುಲ್ ಅಂದರೆ ಕಾನೂನುಬದ್ಧವಾದಂಥ ಒಂದು ಬಹುಮಾನವಲ್ಲ. ಬೇಜವಾಬ್ದಾರಿ ಅಥವಾ ಜವಾಬ್ದಾರಿಯುತವಾಗಿ ನೀವು ವರ್ತಿಸಬೇಕು. ಯಾವುದೇ ರೀತಿ ಬೇಜವಾಬ್ದಾರಿತನವನ್ನು ತೋರಿಸಬಾರ್ದು. ನಾರ್ ಆಲ್ ದಟ್ ಗ್ಲಿಟರ್ಸ್ ಗೋಲ್ಡ್. ಒಳೆಯುವುದೆಲ್ಲವೂ ಸಹ ಚಿನ್ನ ಅಲ್ಲ, ಒಳೆಯುವುದು ಎಲ್ಲವೂ ಸಹ ಚಿನ್ನವಾಗಿರಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಒಂದು ನೀತಿಯನ್ನು ಈ ಸಾಲು ಹೇಳುತ್ತೆ. ನೀವು ಬಾಹ್ಯ ಸೌಂದರ್ಯಕ್ಕೆ ಮರಳಾಗಬೇಡಿ ಅಂತಕ್ಕಂಥದ್ದು. ಹೇಗೆ ಬೆಕ್ಕು ಆ ಚಿನ್ನದ ಮೀನನ್ನು ಹಿಡಿಯಲು ಹೋಗಿ ಸಾಯ್ತೋ ಹಾಗೆ ನೀವು ಕೂಡ ಕಣ್ಣಿಗೆ ಕಾಣ್ತಕ್ಕಂಥದ್ದು ಅದು ಚಿನ್ನದ ಬಣ್ಣ ಇದೆ, ಅದರದ್ದು ಮೀನು. ಅದೇ ರೀತಿ ನೀವು ಕಣ್ಣಿಗೆ ಸಿಗ್ತಕ್ಕಂಥ ಬಾಹ್ಯ ಸೌಂದರ್ಯಕ್ಕೆ ಮರಳಾಗಬೇಡಿ ಅಂತ ಈ ಪದ್ಯದ ಮೂಲಕ ಥಾಮಸ್ ಗ್ರೇರ್ ಅವರು ತಿಳಿಸಿರ್ತಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ಈ ಪದ್ಯದ ಕನ್ನಡದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಆಗಿದ್ದು ಸಮರಿ PDF ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಡೌನ್ಲೋಡ್ ಮಾಡಿಕೊಳ್ಳಿ. ಹಾಗೆ ಹೆಚ್ಚಿನ ವಿಡಿಯೋಗಳನ್ನು ನೋಡಲು ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.